ಪ್ರಧಾನಿ ಮೋದಿ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಈ ಮಾಹಿತಿ ನನಗೆ ಕೆಲ ಮೂಲಗಳಿಂದ ಬಂದಿತ್ತು ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಅವರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ವಿಪಕ್ಷಗಳು ಸದನದ ಗೌರವಕ್ಕೆ ತ್ಯುಚಿ ತರುವಂತಹ ಕೆಲಸ ಮಾಡಿವೆ. ಇಡೀ ದೇಶವೇ ನಮ್ಮನ್ನ ನೋಡ್ತಾ ಇರುತ್ತೆ. ನಿಮ್ಮ ವರ್ತನೆ ಸರಿ ಅಲ್ಲ ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಕಿಡಿಕಾರಿದ್ದಾರೆ. ಕೋಲಾಹಲದ ಬಳಿಕ ನಾಳೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ರಾಜ್ಯಸಭೆಯಲ್ಲಿ ಭಾಷಣವನ್ನ ಮಾಡೋರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮೇಲೆ ದಾಳಿಗೆ ಪ್ಲಾನ್ ಆಗಿತ್ತು. ನನಗೆ ಈ ಬಗ್ಗೆ ಮೂಲಗಳಿಂದ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಈ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದೀನಿ ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳ್ತಿದ್ದಾರೆ. ಗಂಭೀರವಾದಂತಹ ಆರೋಪ ಇದು. ಪ್ರಧಾನಿ ಮೋದಿ ಅವರ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಈ ಬಗ್ಗೆ ನನಗೆ ಏನ್ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ತು. ಹೀಗಾಗಿ ನಾವು ಕಲಾಪವನ್ನ ಮುಂದೂಡಿಕೆ ಮಾಡಬೇಕಾದಂತಹ ಸ್ಥಿತಿ ಇತ್ತು ಅನ್ನೋದು ಸ್ಪೀಕರ್ ಅವರ ವಾದ. ಜೊತೆಗೆ ಇನ್ನ ವಿಪಕ್ಷಗಳಿಗೂ ಸಹ ಅವರು ಹೇಳಿದ್ದಾರೆ, ನಿಮ್ಮ ವರ್ತನೆ ಸರಿಯಲ್ಲ, ಜನ ನಮ್ಮನ್ನ ನೋಡ್ತಾ ಇರ್ತಾರೆ, ಬಟ್ ನೀವು ಈ ರೀತಿ ಇಲ್ಲಿ ಏನು ರಿಯಾಕ್ಟ್ ಅನ್ನ ಮಾಡ್ತಿದ್ದೀರಾ ಅದು ಜನರು ಇದನ್ನೆಲ್ಲ ಗಮನಿಸ್ತಿರ್ತಾರೆ ಅಂತ ಹೇಳಿ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ಇನ್ನು ಪ್ರಧಾನಿ ಮೋದಿ ಅವರ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಈ ಪ್ಲಾನ್ ಅನ್ನ ಮಾಡಿದ್ರು. ಹಾಗಾಗಿ ಕಲಾಪವನ್ನ ಮುಂದೂಡಲೇಬೇಕಾದಂತಹ ಅನಿವಾರ್ಯತೆ ನನಗೆ ಎದುರಾಗಿತ್ತು ಅನ್ನೋದು ಸ್ಪೀಕರ್ ಓಂ ಬಿರ್ಲಾ ಅವರ ಗಂಭೀರವಾದಂತಹ ಆರೋಪ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಲೋಕಸಭೆಯಲ್ಲೇನೆ ಅಟ್ಯಾಕ್ ಮಾಡುವಂತಹ ಒಂದು ಪ್ಲಾನ್ ಅನ್ನ ರೂಪಿಸಲಾಗಿತ್ತು. ವಿಪಕ್ಷಗಳು ಸದನದ ಗೌರವಕ್ಕೆ ಚ್ಯುತಿಯನ್ನ ತಂದಿವೆ. ಇಡೀ ದೇಶವೇ ನಮ್ಮನ್ನ ನೋಡ್ತಾ ಇರುತ್ತೆ, ನಮ್ಮನ್ನ ಗಮನಿಸ್ತಿರ್ತಾರೆ. ಎಲ್ಲ ಜನರು ಸಹ ಇಲ್ಲಿ ನಾವು ಕಲಾಪದಲ್ಲಿ ಹೇಗೆ ವರ್ತನೆ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಇರ್ತಾರೆ. ನಿಮ್ಮ ವರ್ತನೆ, ನೀವು ಯಾವ ರೀತಿ ಇಲ್ಲಿ ವರ್ತನೆಯನ್ನ ತೋರಿದ್ದೀರಾ ಅದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಅವರು. ಇನ್ನು ಸಂಜೆ 5 ಗಂಟೆಗೆ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾಷಣ ಅಲ್ಲಿ ಆಗಲಿದೆ. ಭಾಷಣವನ್ನ ಮಾಡೋರಿದ್ದಾರೆ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮೇಲೆ ದಾಳಿಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಈ ವಿಷಯ ನನಗೆ ಮೂಲಗಳಿಂದ ಈ ಇನ್ಫಾರ್ಮೇಶನ್ ನನಗೆ ಸಿಕ್ತು. ಹೀಗಾಗಿ ನಾನು ಕಲಾಪವನ್ನ ಮುಂದೂಡಿಕೆ ಮಾಡಿದ್ದೀನಿ ಅಂತ ಹೇಳಿ ಈ ಸ್ಪೀಕರ್ ಓಂ ಬಿರ್ಲಾ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೇನೆ ಅಟ್ಯಾಕ್ ಅನ್ನ ಮಾಡುವಂತಹ ಪ್ಲಾನ್ ಅನ್ನ ರೂಪಿಸಲಾಗಿತ್ತು ಅನ್ನೋದು ಸ್ಪೀಕರ್ ಅವರ ಗಂಭೀರವಾದ ಆರೋಪ. ಈ ವಿಷಯ ನನಗೆ ಗೊತ್ತಾಯಿತು, ಹೀಗಾಗಿ ಕಲಾಪವನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ಒಂದ್ ಕಡೆ ಪ್ರಧಾನಿ ಅವರ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್, ಮತ್ತೊಂದು ಕಡೆ ಈಗ ಸಂಜೆ 5 ಗಂಟೆಗೆ ಮಾತಾಡ್ತಿದ್ದಾರೆ ಪ್ರಧಾನಿ ಅವರು. ಏನೆಲ್ಲ ಅವರು ಮಾತಾಡಬಹುದು, ಜೊತೆಗೆ ಈ ಅಟ್ಯಾಕ್ ಯಾರು ಮಾಡಬೇಕು ಅನ್ಕೊಂಡಿದ್ದು, ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಿದೆ? ಅರ್ಪಿತಾ, ನೋಡಿ, ಸ್ಪೀಕರ್ ಓಂ ಬಿರ್ಲಾ ಅವರು ಒಂದು ಮಹತ್ವದ ಆರೋಪವನ್ನ ಅಥವಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಬೇಕಾಗಿತ್ತು. ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಸಲ್ಲಿಸುವಂತ ಭಾಷಣದಲ್ಲಿ ಅವರು ಭಾಷಣವನ್ನ ಮಾಡಬೇಕಾಗಿತ್ತು. ಆದ್ರೆ ಅದು ಏಕಾಏಕಿ ಭಾಷಣ ರದ್ದಾಗಿತ್ತು. ಇದಕ್ಕೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳಿರುವಂತದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಹಲ್ಲೆಗೆ ಸಂಚು ನಡೆದಿತ್ತು. ಈ ಬಗ್ಗೆ ನಮಗೆ ಮಾಹಿತಿಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಕಲಾಪವನ್ನ ರದ್ದು ಮಾಡಬೇಕಾಯ್ತು ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ವಿರೋಧ ಪಕ್ಷಗಳ ಮೇಲೆ. ಯಾಕೆಂದ್ರೆ ಸಂಸತ್ ಕಲಾಪದ ಒಳಗಡೆ ವಿರೋಧ ಪಕ್ಷದ ನಾಯಕರನ್ನ ಹೊರತುಪಡಿಸಿದ್ರೆ ಇನ್ಯಾರು ನಾಯಕರುಗಳು ಹೋಗಲ್ಲ. ಈ ವಿರೋಧ ಪಕ್ಷಗಳು ನಿನ್ನೆ ಮತ್ತೆ ಇವತ್ತು ನಿರಂತರವಾದಂತಹ ಹೋರಾಟಗಳನ್ನ ಮಾಡ್ತಾ ಇದ್ದಾವೆ. ನಿನ್ನೆ ಕೂಡ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಅವರು ಮುಂದೆಯೂ ಕೂಡ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ರು. ಸೊ ಇದನ್ನ ಹಲ್ಲೆ ಅನ್ನುವಂತ ರೀತಿಯಲ್ಲಿ ಈಗ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರತಿಬಿಂಬಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಈ ಹೇಳಿಕೆಯ ಬಗ್ಗೆ ಕೂಡ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇದರ ನಡುವೆ ಇವತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯ ಉದ್ದೇಶಿಸಿ ಇವತ್ತು ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಅರ್ಪಿತಾ, ಧನ್ಯವಾದ ಶಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.